ವೆರಿ ಗುಡ್ ಮಾರ್ನಿಂಗ್. ಇದು ಚುನಾವಣಾ ವಿಶೇಷ ಚುನಾವಣಾ ಚದುರಂಗ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆಗಿದ್ದಾರೆ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯದಲ್ಲಿ ಚುನಾವಣೆ ಹಬ್ಬ ನಡೀತಾ ಇದೆ. ಕ್ಷೇತ್ರಗಳಲ್ಲಿ ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ ಮತ್ತು ಒಂದ್ ಕಡೆ ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ಏನ್ ಚರ್ಚೆ ಮಾಡಲಾಗ್ತಾ ಇದೆ ಮತ್ತೆ ಅಧಿಕಾರಕ್ಕೇರುವಂತ ನಿಟ್ಟಿನಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚುನಾವಣಾ ಚದುರಂಗದಲ್ಲಿ. ಇದೀಗ ನೋಡೋಣ ಚುನಾವಣಾ ಚದುರಂಗದ ಹೆಡ್ಲೈನ್ಸ್. ವಿಜೇಂದ್ರ ಕಟ್ಟಿ ಹಾಕೋಕೆ ರಣತಂತ್ರ, ಕೈ ಬಂಡಾಯ ಅಭ್ಯರ್ಥಿಗೆ ಎಚ್ಡಿಕೆ ಬೆಂಬಲ, ಶಿಕಾರಿಪುರ ರಣಕಣದಲ್ಲಿ ಭಾರಿ ತಂತ್ರ ಪ್ರತಿತಂತ್ರ. ಅನುಕಂಪ ವರ್ಸಸ್ ಪಂಚಮಸಾಲಿಯಲ್ಲಿ ಯಾರಿಗೆ ಮತ? ಹುಕ್ಕೇರಿ ಅಖಾಡದಲ್ಲಿ ನಿಖಿಲ್ ಕತ್ತಿಗೆ ಅಗ್ನಿ ಪರೀಕ್ಷೆ, ಗೆಲುವಿಗಾಗಿ ಕೈ ಅಭ್ಯರ್ಥಿ ಎಬಿ ಪಾಟೀಲ್ ರಣತಂತ್ರ. ರೋಣ ರಣಕಣದಲ್ಲಿ ಸಹೋದರರ ಸವಾಲ್, ಅಣ್ಣ ಕಳಕಪ್ಪ ಬಂಡಿ ವಿರುದ್ಧ ಸಿಡಿದೆದ್ದ ಸಿದ್ದಪ್ಪ ಬಂಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸೋಕೆ ಸರ್ಕಸ್. ರಾಜ್ಯದಲ್ಲಿ ಒನ್ ಆಫ್ ದ ಜಿದ್ದಾಜಿದ್ದಿನ ಕ್ಷೇತ್ರ ಅಂತಂದ್ರೆ ಅದು ಶಿಕಾರಿಪುರ. ಯಾಕಂದ್ರೆ ವಿಜೇಂದ್ರ ಅವರು ಈ ಬಾರಿ ಪ್ರಥಮ ಬಾರಿಗೆ ಚುನಾವಣಾ ಅಖಾಡಕ್ಕೆ ಇಳಿದಿರೋದ್ರಿಂದ ಅಲ್ಲ, ಅದ್ರ ಜೊತೆಗೆ ಯಾವಾಗ್ಲೂ ಕೂಡ ಅದೊಂದು ಜಿದ್ದಾಜಿದ್ದಿ ಮತ್ತೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುತ್ತೆ. ಬಿಕಾಸ್ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನ್ಡೌಟೆಡ್ಲಿ ಯಾವಾಗ್ಲೂ ಕೂಡ ಯಡಿಯೂರಪ್ಪನವರೇ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಬಿಜೆಪಿ ಬಂದ್ರೆ ಅನ್ನುವಂತ ಕಾರಣಕ್ಕೋಸ್ಕರ ಶಿಕಾರಿಪುರ ಯಾವಾಗ್ಲೂ ಚರ್ಚೆಯಲ್ಲಿರುತ್ತೆ. ಈ ಬಾರಿ ಕೂಡ ಅಷ್ಟೇ ಮೊದಲ ಎಲೆಕ್ಷನ್ ಅನ್ನ ವಿಜೇಂದ್ರ ಫೇಸ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಇದೆ ಅಲ್ಲಿ. ಅಂದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತುಂಬಾ ಜನ ವಿಜೇಂದ್ರ ಅವರಿಗೆ. ಅಂದ್ರೆ ಸ್ವಪಕ್ಷೀಯರು ಇನ್ಫ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಗಳು ನಡೀತಾ ಇತ್ತು. ಈಗ ಬೇರೆ ಪಕ್ಷದವರು ಕೂಡ ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು, ಸೋಲಿಸಬೇಕು ಅಂತ ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಜೆಡಿಎಸ್ ನ ಪಾತ್ರನೂ ಕೂಡ ಇದೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಜೊತೆ ಎಚ್ಡಿಕೆ ಕೈ ಜೋಡಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಅಭ್ಯರ್ಥಿಯಲ್ಲಿ ಹಾಕಿಲ್ಲ, ಶಿಕಾರಿಪುರದಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿಲ್ಲ, ಅಭ್ಯರ್ಥಿ ಹಾಕದೆ ನಾಗರಾಜ್ ಗೌಡ ಬೆಂಬಲಕ್ಕೆ ಕುಮಾರಸ್ವಾಮಿ ನಿಂತಿದ್ದಾರಂತೆ. ಇಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಎಚ್ಡಿಕೆ ಇದಕ್ಕೂ ಮುಂಚೆನೂ ಮಾತನಾಡಿದ್ರು ನೋಡಿ, ವರ್ಣದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರು ಅವರು. ಅಂದ್ರೆ ದೇವೇಗೌಡರು ಮಾತನಾಡಿದ್ರು ಅಲ್ಲಿ ಇಬ್ಬರು ಫಾರ್ಮರ್ ಅಂದ್ರೆ ಸಿಎಂಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ರೀತಿಯಾಗಿ ಶಿಕಾರಿಪುರದಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇನೆ ಗೋಣಿ ಮಾಲ್ತೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲಿ ಸಾದರ ಲಿಂಗಾಯತ ಯಾರಿಗಾದ್ರೂ ಕೊಡಿಸಿದಂತ ಸಂದರ್ಭದಲ್ಲಿ ಟಫ್ ಫೈಟ್ ಎದುರಾಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾಗರಾಜ್ ಗೌಡ ಅವರು ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಅವ್ರದ್ದು ಪಾತ್ರ ಇದೆ. ಸಾದರ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರು ಅವರು ಗೆಲ್ಲುವಂತ ಚಾನ್ಸಸ್ ಇತ್ತು, ಅಂತವ್ರಿಗೆ ಟಿಕೆಟ್ ಮಿಸ್ ಮಾಡಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಶಿಕಾರಿಪುರದಲ್ಲಿ ಅವಾಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ನಾಗರಾಜ್ ಗೌಡಗೆ ಈಗ ಸಪೋರ್ಟ್ ಮಾಡ್ಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆ ಬಂಜಾರದ ಸಿಟ್ಟಿದೆ, ಇನ್ನು ಒಂದ್ ಕಡೆ ಸಾದರ ಲಿಂಗಾಯತರು ಅಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಅವರೆಲ್ಲಾದ್ರೂ ನಾಗರಾಜ್ ಗೌಡ ಪರವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಇನ್ನಷ್ಟು ಟಫ್ ಫೈಟ್ ಎದುರಾಗೋದ್ರಲ್ಲಿ ನೋ ಡೌಟ್. ಇನ್ನು 2018 ಹಂಗ್ ನೋಡಕ್ ಹೋದ್ರೆ ಜೆಡಿಎಸ್ ನ ಕ್ಯಾಂಡಿಡೇಟ್ ಶಿಕಾರಿಪುರದಲ್ಲಿ 13,000 ವೋಟ್ಗಳನ್ನ ಗಳಿಸಿದ್ರು. ಬಟ್ ಈ ಬಾರಿ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಅನ್ನೇ ಹಾಕಿಲ್ಲ. ಅಲ್ಲ, ಅದ್ರ ಜೊತೆಗೆ ಇಲ್ಲೇನ್ ಗೊತ್ತಾ, ನೀವು ಕಾಂಗ್ರೆಸ್ ಪಕ್ಷದ ಮತಗಳಿಕೆ ಪ್ರಮಾಣವನ್ನು ನೋಡಿದ್ರೆ ಶಿಕಾರಿಪುರದಲ್ಲಿ ಅವರು ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಸಿಎಂ ಅಭ್ಯರ್ಥಿ ಅಂತ ಇದ್ದರೂ ಕೂಡ 83,000 ಮತ ಪಡ್ಕೊಳ್ತಾರೆ. ಆದ್ರೆ ಕಾಂಗ್ರೆಸ್ ಅಷ್ಟಾಗಿ ಓಡಾಟ ಮಾಡಿರೋದಿಲ್ಲ, ಅಷ್ಟಾಗಿ ಅವರು ಪ್ರಚಾರವನ್ನ ಕೂಡ ಮಾಡಿರದೆ ಹೋದ್ರೂ ಕೂಡ 51,000 ಮತಗಳು ಬಂದಿದ್ವು. ಅಲ್ಲಿ ಇನ್ನೇನಾದ್ರೂ ಜಿದ್ದಾಜಿದ್ದಿಗೆ ಬಿದ್ದು ಯಡಿಯೂರಪ್ಪನವ್ರನ್ನ ಸೋಲಿಸಲೇಬೇಕು ಅಂತ ಏನಾದ್ರೂ ಇನ್ನೂ ಪಣ ತೊಟ್ಟಿ ಏನಾದ್ರೂ ಪ್ರಚಾರ ಮಾಡಿದಿದ್ರೆ ಇನ್ನೂ ಹೆಚ್ಚಿನ ಮತಗಳನ್ನ ಪಡೆಯಬಹುದಾಗಿತ್ತು ಅನ್ನುವಂತ ಲೆಕ್ಕಾಚಾರ ಇದೆ. ಸೊ ಹೀಗಾಗಿ ಆ 51,000 ಮತಗಳು ಬಂತಲ್ಲ, ಇವತ್ತೇನಾದ್ರೂ ನಾಗರಾಜ್ ಗೌಡ ಅವರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ರೆ ನಿಜಕ್ಕೂ ಮೊದಲ ಬಾರಿಗೆ ಶಿಕಾರಿಪುರದಲ್ಲಿ ಎಲೆಕ್ಷನ್ ಎದುರಿಸ್ತಾ ಇರುವಂತ ವಿಜೇಂದ್ರ ಅವರಿಗೆ ಇನ್ನಷ್ಟು ಟಫ್ ಫೈಟ್ ಎದುರಾಗಿರೋದು. ಅಲ್ಲಿ 25,000 ರಿಂದ 30,000 ಬಂಜಾರ ಸಮುದಾಯದ ಮತಗಳು ಕೂಡ ಇದ್ದಾವೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಲಾಟೆ ಆಗಿದ್ದನ್ನ ಕೂಡ ನೋಡಿದೀವಿ, ಯಡಿಯೂರಪ್ಪನವರ ನಿವಾಸಕ್ಕೆ ಕಲ್ಲು ತೂರಾಟ ಆಗಿದ್ದನ್ನ ಕೂಡ ನೋಡಿದೀವಿ. ಇದೆಲ್ಲವೂ ಕೂಡ ನೆಗೆಟಿವ್ ಆಗಿತ್ತು ಅಲ್ಲಿ. ಈಗ ನಾಗರಾಜ್ ಗೌಡ ಅವರು ಪಕ್ಷೇತರವಾಗಿ ನಿಂತಿರುವಂತ ಸಂದರ್ಭದಲ್ಲಿ ಜೆಡಿಎಸ್ ಹೌದು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿರುವಂತ ಹಿನ್ನೆಲೆಯಲ್ಲಿ ಲಿಂಗಾಯತ ಮತಗಳಲ್ಲಿ ಏನಾದ್ರೂ ಡಿವೈಡ್ ಆಗ್ಬಿಟ್ರೆ ನಿಜಕ್ಕೂ ವಿಜೇಂದ್ರ ಅವರು ಆ ಒಂದು ಕ್ಷೇತ್ರದಲ್ಲಿ ಮೊದಲ ಬಾರಿ ಗೆಲುವನ್ನ ಕಾಣುವಂತ ನಿಟ್ಟಿನಲ್ಲಿ ತುಂಬಾ ಹರಸಾಹಸ ಪಡಬೇಕಾಗುತ್ತೆ. ಶರ್ಮಿತಾ, ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಹೆಚ್ಚು ಕಡಿಮೆ 50,000 ಮತಗಳ ಲೀಡ್ ನಿಂದ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಮತ್ತೆ ಕ್ಯಾಂಡಿಡೇಟ್ ಆಗಿರುವಂತ ವಿಜೇಂದ್ರ ಅವರು ಇದ್ದಾರೆ. ಈ ಸಂದರ್ಭದಲ್ಲಿ ಪೃಥ್ವಿ ಹೇಳದಂಗೆ ಕುಮಾರಸ್ವಾಮಿ ಅವರು ಆರೋಪ ಅಂದ್ರೆ ದೇವೇಗೌಡರು ಆರೋಪ ಮಾಡಿದ್ರು, ವರುಣ ಮತ್ತೆ ಶಿಕಾರಿಪುರದಲ್ಲಿ ಮಾಜಿ ಸಿಎಂಗಳ ಹೊಂದಾಣಿಕೆ ಆಗಿದೆ ಅಂತ ಹೇಳಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಧ್ಯದಲ್ಲಿ ಈಗ ಬಂಡಾಯ ಅಭ್ಯರ್ಥಿಗೆ ಕುಮಾರಸ್ವಾಮಿ ಅವರು ಕೈ ಜೋಡಿಸಿರೋದು ವಿಜೇಂದ್ರ ಅವರಿಗೆ ಎಷ್ಟು ಟಫ್ ಆಗ್ಬೋದು?
ಖಂಡಿತ ಶರ್ಮಿತಾ, ಏನು ಶಿಕಾರಿಪುರದಲ್ಲಿ ಕೂಡ ಈಗ ಒಂದು ರೀತಿಯ ಟಫ್ ಫೈಟ್ ಕೂಡ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು. ವಿಜೇಂದ್ರ ಅವರಿಗೆ ಎಲ್ಲವೂ ಕೂಡ ಅಷ್ಟು ಸುಲಭವಾಗಿ ಸಿಗೋದು ಕಷ್ಟ ಇದೆ. ಯಾಕಂದ್ರೆ ನೀವು ಹಳೆಯ ಡಾಟಾಗಳನ್ನ ತೆಗೆದು ನೋಡ್ತಾ ಹೋದ್ರೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಕೂಡ ತಕ್ಕ ಮಟ್ಟಿಗೆ ಅಲ್ಲಿ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ 50,000 to 60,000 ಓಟ್ಗಳನ್ನ ಕಂಟಿನ್ಯೂ ಆಗಿ, ಅಂದ್ರೆ ಒಂದು 4-5 ಎಲೆಕ್ಷನ್ ಕೂಡ ಕಂಟಿನ್ಯೂ ಆಗಿ ತೆಗೆದುಕೊಂಡಿದೆ. ಅಂದ್ರೆ ಒಂದು ಬಾರಿ ಅದರಲ್ಲಿ ಯಡಿಯೂರಪ್ಪನವರು 1999ರಲ್ಲಿ ಕೂಡ ಅವರು ಒಂದು ಬಾರಿ ಸೋತಿರ್ತಾರೆ ಕಾಂಗ್ರೆಸ್ ಎದುರಲ್ಲಿ. ಅದನ್ನೆಲ್ಲ ಗಮನಿಸ್ತಾ ಹೋದ್ರೆ ಈಗಲೂ ಕೂಡ ವಿಜೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಟಫ್ ಫೈಟ್ ಆಗಿ, ಅಂದ್ರೆ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ನಾಗರಾಜ್ ಗೌಡ ಅವರಿಗೆ JDS ನ ಸಪೋರ್ಟ್ ಸಿಕ್ಕಿರೋದ್ರಿಂದ ಅಲ್ಲಿ ಒಂದು ರೀತಿಯಲ್ಲಿ ಹಿಂದೆ ಕೇಳ್ಪಟ್ಟಂತ ಆರೋಪದ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅನ್ನೋ ಆರೋಪ ಜೊತೆಗೆ ಈಗ 13,000ಕ್ಕೂ ಹೆಚ್ಚು ಓಟ್ಗಳನ್ನ ಪಡೆದಿರುವಂತ JDS ಈಗ ಸಪೋರ್ಟ್ ಮಾಡ್ತಾ ಇರೋದು. ಜೊತೆಗೆ ಜಾತಿ ಲೆಕ್ಕಾಚಾರದಲ್ಲಿ ಅಲ್ಲಿರುವಂತ ಲಿಂಗಾಯತ ಮತಗಳು ನಿರ್ಣಾಯಕ ಇರ್ತಾರೆ. ಹಾಗೆ ಏನು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತ ನಾಗರಾಜ್ ಗೌಡರು ಕೂಡ ಈಗ ಅಲ್ಲಿ ಕಣದಲ್ಲಿ ಇರ್ತಾ ಇರೋದು ಒಂದು ರೀತಿಯಲ್ಲಿ ಟಫ್ ಆಗ್ತಾ ಇದೆ. ಅದೇ ರೀತಿ ಏನು ಕಾಂಗ್ರೆಸ್ಗೆ ಹೋಗಿದ್ರೆ, ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಆಗಿದ್ರೆ ಕೂಡ ಅವರಿಗೂ ಅಲ್ಲೂ ಕೂಡ ಇನ್ನಷ್ಟು ಟಫ್ ಆಗ್ತಾ ಇತ್ತು. ಯಾಕಂದ್ರೆ MLC ಆಗಿರುವಂತ ಶಾಂತಿ ವೀರಪ್ಪ ಅವರ ಮಗನೇ ಈ ನಾಗರಾಜ್ ಗೌಡ ಆಗಿರ್ತಾರೆ. ಇವರು ಹಲವಾರು ಬಾರಿ ಕಾಂಗ್ರೆಸ್ ಕಟ್ಟೋದಕ್ಕೂ ಕೂಡ ಓಡಾಡಿರ್ತಾರೆ. ಅದ್ರ ಜೊತೆಗೆ ತಂದೆಯವರು ಸಹಕಾರ ಕೂಡ ಐತೆ. ಈಗ ಜೊತೆಗೆ ನಿನ್ನೆ ಕೂಡ ಶಾಂತಿ ವೀರಪ್ಪನವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ನ ಮತಗಳು ವಿಭಜನೆ ಆಗ್ತವೆ. ಅದ್ರ ಜೊತೆಗೆ ಬಿಜೆಪಿಗಿರುವಂತಹ ಏನು ಮೇಜರ್ ಓಟ್ ಇದೆ ಅದರಲ್ಲೂ ಕೂಡ ಶೇರ್ ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗೆ ಅದನ್ನ ನೋಡ್ತಾ ಹೋದ್ರೆ ಜೊತೆಗೆ ಏನು ಶಿಕಾರಿಪುರದಲ್ಲಿ ನಡೆದಂತ ಒಳ ಮೀಸಲಾತಿ ಗಲಾಟೆಯನ್ನು ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಕೆಲವರಿಗೆ ಇದೆ ಅಂತಾನೆ ಮಾಹಿತಿ ಇದ್ದು, ಈಗ ಆ ಓಟ್ಗಳಷ್ಟು ನಾಗರಾಜ್ ಗೌಡರಿಗೆ ಶಿಫ್ಟ್ ಆಗುವ ಸಾಧ್ಯತೆ. ಇದರಿಂದಾಗಿ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಗುವ ಸಾಧ್ಯತೆ ಇದೆ ಅಂತ ಕೆಲವರು ಮಾತಾಡ್ಕೊಂತ ಇದ್ದಾರೆ. ಅದ್ರ ಜೊತೆಗೆ ನಾಗರಾಜ್ ಗೌಡ ಅವರಿಂದ ತೀವ್ರ ಪೈಪೋಟಿ ಈಗ ವಿಜೇಂದ್ರ ಅವರಿಗೆ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶರ್ಮಿತಾ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಯಡಿಯೂರಪ್ಪನವ್ರು ನಿಂತ್ಕೊಳ್ಳುವಂತದ್ದೇ ಬೇರೆ. 8 ಬಾರಿ ಶಾಸಕರಾಗಿದ್ದಾರೆ, ಹೌದು. ಆದ್ರೆ ರಾಘವೇಂದ್ರ ಅವರು ನಿಂತ್ಕೊಂಡಂತ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಲೆಕ್ಕಾಚಾರಗಳು ತುಂಬಾ ಉಲ್ಟಾ ಪಲ್ಟಾ ಆಗ್ಬಿಟ್ಟಿತ್ತು. ಅಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ಅರಸಾಹಸ ಪಡ್ಬೇಕಾಯ್ತು BY ರಾಘವೇಂದ್ರ ಅವರು ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ವಿಜೇಂದ್ರ ಅವರ ನಿಂತ್ಕೊಂಡಂತ ಸಂದರ್ಭದಲ್ಲೂ ಕೂಡ ಬೇರೆಯದ್ದೇ ರೀತಿಯಾದಂತ ಲೆಕ್ಕಾಚಾರ ಆಗುತ್ತೆ. ನೀವು ಮೊನ್ನೆ ನೋಡಿರ್ಬೋದು, ಅಬ್ಸರ್ವ್ ಮಾಡಿದ್ರೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಅವ್ರ ಪ್ರಚಾರದ ಗಾಡಿಗೆ ಸಾಕ್ತಾ ಇದ್ದಾಗ ಯಡಿಯೂರಪ್ಪನವ್ರು ಎಷ್ಟು ಚಂದ ಅಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರ ಹಾಕೊಂಡಿದ್ರು ಅಂದ್ರೆ ಯಡಿಯೂರಪ್ಪನವ್ರ ಮಧ್ಯೆ. ಅದಾದ್ಮೇಲೆ ಬಂಜಾರ ಸಮುದಾಯ ಆಕ್ರೋಶ ಇದ್ದಂತ ಹಿನ್ನೆಲೆಯಲ್ಲಿ ಬಂಜಾರ ಸಮುದಾಯದ ಪ್ರಮುಖ ನಾಯಕರಾಗಿರುವಂತ ರಾಜೀವ್ ಅವರು ಆ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಹಾಗೆ ಉಮೇಶ್ ಜಾಧವ್ ಅವರು, ಕಲಬುರಗಿ ಸಂಸದರು, ಅವರು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಕುರುಬ ಸಮುದಾಯ ಕೂಡ ಅಲ್ಲಿ ನಿರ್ಣಾಯಕ ಒಂದು ರೀತಿಯಲ್ಲಿ. MTB ನಾಗರಾಜ್ ಅವ್ರನ್ನ ಕರ್ಕೊಂಡ್ ಬಂದಿದ್ರು, ಗೋವಿಂದ ಕಾರಜೋಳ, ಈ ರೀತಿಯಾಗಿ ಬೇರೆ ಬೇರೆ ಸಮುದಾಯದ ನಾಯಕರನ್ನ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಯಡಿಯೂರಪ್ಪನವರು ತನ್ನ ಮಗನ ನಾಮಪತ್ರದ ಸಂದರ್ಭದಲ್ಲಿ ಅಲ್ಲಿ ಸಾಕ್ತಾ ಹೋಗಿದ್ದು ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾದಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ಅಂತ. ಅದಕ್ಕೇನೆ ವಿಜೇಂದ್ರ ಅವರು ಅನ್ಕೊಂಡಂತೆ ಕೇಕ್ವಾಕ್ ಅಲ್ಲ ಆ ಕ್ಷೇತ್ರದಲ್ಲಿ. ನಾಗರಾಜ್ ಶಾಂತವೀರಪ್ಪ ಅವರು MLC ಆಗಿದ್ದಂಥವ್ರು, ಅವರ ಪುತ್ರ ಬೇರೆ ನಿಂತಿರುವಂತದ್ದು, ಸಾದರ ಕಮ್ಯುನಿಟಿಯ ಪ್ರಮುಖ ನಾಯಕರಾಗಿರುವಂತದ್ದು. ಅಲ್ಲಿ ಇನ್ನೊಂದು ಅಸಮಾಧಾನ ಇತ್ತು ಈ ಹಿಂದೆಯಿಂದಲೂ ಕೂಡ. ಸಾದರ ಕಮ್ಯುನಿಟಿಯವರಿಗೆ ಎಲ್ಲೂ ಕೂಡ ಅಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲೇನೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಒಂದು ಟಿಕೆಟ್ ಕೊಡ್ತಾ ಇಲ್ಲ ಅಂತ ಒಂದು ಅಸಮಾಧಾನ ಇತ್ತು. ಆ ಒಂದು ಅಸಮಾಧಾನವನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಒಂದು ದಾಳವನ್ನ ಹಾಕಿದ್ದು. ಅದು ಶಿವಮೊಗ್ಗ ನಗರದಲ್ಲಿ ಸಾದರ ಕಮ್ಯುನಿಟಿಯವರಿಗೆ ಒಂದು ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಹೇಳ್ದಂತ ಟೈಮ್ನಲ್ಲಿ ಓಕೆ ಅಂದಿದ್ದಾರೆ. ಇಲ್ಲ ಅಂದಿದ್ರೆ ಬೇರೆಯವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿರೋದು, ಅಲ್ಲಿ ರುದ್ರೇಗೌಡರಿಗೆ ಟಿಕೆಟ್ ಸಿಗುವಂತ ಚಾನ್ಸಸ್ ಕೂಡ ಇತ್ತು. ಸೊ ಹೀಗಾಗಿ ಅಲ್ಲಿ ನಾವು ಅನ್ಯಾಯ ಮಾಡಿಲ್ಲ ನೋಡಿ, ಸಾದರ ಕಮ್ಯುನಿಟಿಯವರಿಗೂ ಕೂಡ ಟಿಕೆಟ್ ಕೊಡಿಸಿದ್ವಿ. ಇಲ್ಲಿ ನನ್ನ ಮಗ ನಿಂತ್ಕೊಂಡಿದ್ದಾನೆ, ಒಂದು ಭಾವನಾತ್ಮಕ ಸಂಬಂಧ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಆಗಿದೆ. ಆದ್ರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ನೋಡೋದಾದ್ರೆ ಶಿಕಾರಿಪುರದಲ್ಲಿ ಯಾವ ಕ್ಷೇತ್ರವನ್ನು ಕೂಡ ಕಂಪೇರ್ ಮಾಡಂಗಿಲ್ಲ. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವೋಟ್ ಹಾಕಂಗಿದ್ರೆ ಆ ಜನ ಬಿಜೆಪಿ ಪರವಾಗಿ ನೋಡ್ಕೊಂಡು ವೋಟ್ ಅನ್ನ ಹಾಕ್ಬೇಕಾಗುತ್ತೆ. ಆದ್ರೆ ಜಾತಿ ಲೆಕ್ಕಾಚಾರ, ಒಳ ಮೀಸಲಾತಿ ನೋಡೋದಾದ್ರೆ ಆ ಒಂದು ಲೆಕ್ಕಾಚಾರ ಉಲ್ಟಾ ಆಗುತ್ತೆ. ಒಳ ಮೀಸಲಾತಿ ವಿಷಯವಾಗಿನೇ ಈಗ ವಿಜೇಂದ್ರ ಅವರಿಗೆ ಅಲ್ಲಿ ಪ್ರತಿಭಟನೆ ಬಿಸಿ ತಟ್ಟಿದ್ದು. ಇನ್ಫ್ಯಾಕ್ಟ್ ಯಡಿಯೂರಪ್ಪ ಅವ್ರ ನಿವಾಸಕ್ಕೂ ಕೂಡ ಕಲ್ಲು ತೂರಾಟ ಎಲ್ಲ ಆಗಿದ್ದು. ಮೊನ್ನೆ ಅವ್ರು ಹೋದಾಗ ಅಲ್ಲಿ ನಾವು ಓಟೆ ಹಾಕಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ರಿಪ್ಲೈ ಕೊಡಕ್ಕೆ ಆದ್ಮೇಲೆ ಯಡಿಯೂರಪ್ಪನವರೇ ಸ್ವತಃ ಹೋಗಿ ಆ ಸಮುದಾಯದ ಸ್ವಾಮೀಜಿಗಳನ್ನ, ಪ್ರಮುಖ ನಾಯಕರನ್ನ ಕರೆಸಿ ಮಾತನಾಡಿದ್ರು. ಅದೇನೇ ಅಸಮಾಧಾನ ಇದ್ರು ಮತ್ತೆ ಸಾಕಷ್ಟು ಬಾರಿ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅಸಮಾಧಾನ ಭುಗಿಲೆದ್ದಿತ್ತು. ಅದೆಷ್ಟರ ಮಟ್ಟಿಗೆ ನಿವಾರಣೆ ಆಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಇದೆಲ್ಲವೂ ಕೂಡ ವಿಜೇಂದ್ರ ಅವರಿಗೆ ಸವಾಲಿದೆ. ಹೌದು. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಅನುಕಂಪ ವರ್ಸಸ್ ಪಂಚಮಸಾಲಿ ಫೈಟ್ ಜೋರಾಗಿ ನಡೀತಾ ಇದೆ.
ಉಮೇಶ್ ಕತ್ತಿ ಪುತ್ರ ನಿಖಿಲ್ ಕತ್ತಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಮಾಜಿ ಸಚಿವ ಪಂಚಮಸಾಲಿ ನಾಯಕ ಎಬಿ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಇಲ್ಲಿ ಅನುಕಂಪ ವರ್ಸಸ್ ಸಮುದಾಯದ ನಡುವೆ ಫೈಟ್ ನಡೀತಾ ಇರೋದು. ಇಬ್ರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರ್ತಾರೆ. ಆದ್ರೆ ಪಂಚಮಸಾಲಿ ಸಮುದಾಯ ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ತನ್ನದೇ ಆದಂತ ಪಾತ್ರವನ್ನ ನಿರ್ಣಾಯಕ ಕೂಡ. ಎಸ್ ಹೌದು. ಅಲ್ಲಿ ಆಮೇಲೆ ಸ್ವಾಮೀಜಿಗಳೆಲ್ಲ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದೇ ಮಾತು ಹೇಳಿರೋದು, ನಮ್ಮ ಸಮುದಾಯದ ನಾಯಕ ಯಾವುದೇ ಪಕ್ಷದಲ್ಲಿ ನಿಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಬೆಂಬಲ ಕೊಡಿ, ಅವ್ರು ಗೆದ್ದು ಬರ್ಲಿ, ಅವಾಗ ನಮಗ್ ನ್ಯಾಯ ಸಿಗುತ್ತೆ, ಇನ್ನೂ ಹೆಚ್ಚಿನ ಮೀಸಲಾತಿಯನ್ನ ಪಡ್ಕೊಳ್ಬಹುದು, ನಮಗೂ ಇನ್ನೂ ಹೆಚ್ಚಿನ ಧ್ವನಿ ಸಿಕ್ಕಂತಾಗುತ್ತೆ ವಿಧಾನಸಭೆಯಲ್ಲಿ ಅಂತೆಲ್ಲ ಮಾತನಾಡಿದ್ರು. ಸೊ ಹೀಗಾಗಿ ಎಬಿ ಪಾಟೀಲ್ ಈ ಹಿಂದೆ ಎದುರಿಸಿದ್ದಂತ ಎಲೆಕ್ಷನ್ಗೂ ಈ ಬಾರಿ ಎದುರಿಸ್ತಾ ಇರುವಂತ ಎಲೆಕ್ಷನ್ಗೂ ತುಂಬಾ ತೀರಾ ಭಿನ್ನವಾಗಿದೆ. ಆಮೇಲೆ ನಾವು ಅನುಕಂಪ ಅಂತ ಬಂದ ತಕ್ಷಣ ಅಲ್ಲಿ ಜನ ಓಕೆ ಅವರ ತಂದೆ ಇಲ್ಲ, ಸೊ ಹೀಗಾಗಿ ಅವ್ರ ಬೆಂಬಲಕ್ಕೆ ನಾವು ನಿಂತ್ಕೊಳ್ಬೇಕು ಅಂತ ಒಟ್ಟಿಗೆ ಹೋಗೋದಿಲ್ಲ. ಸಾಕಷ್ಟು ಕ್ಷೇತ್ರಗಳಲ್ಲಿ ಉಲ್ಟಾ ಆಗಿರುವಂತದ್ದನ್ನ ಮಾಮನಿ ಕೇಸಲ್ಲೇ ನೋಡಿದ್ವಲ್ಲ, ಅವರಿಗೆ ಟಿಕೆಟ್ ಅನೌನ್ಸ್ ಆದಾಗ ಎಷ್ಟು ಅಪೋಸ್ ಮಾಡಿದ್ರು. ಈಗ ನಾವು ಹುಕ್ಕೇರಿ ಕ್ಷೇತ್ರ ತಗೊಂಡಾಗ ಕಳೆದ 40 ವರ್ಷದಿಂದಲೂ ಕೂಡ ಉಮೇಶ್ ಕತ್ತಿ ಅವರ ಕುಟುಂಬದ ಭದ್ರಕೋಟೆ ಅದು. 8 ಬಾರಿ ಶಾಸಕರಾಗಿರುವಂತವರು ಉಮೇಶ್ ಕತ್ತಿ ಅವರು ಅವ್ರ ತಂದೆ ನಿಧನದ ನಂತರ ಉಪಚುನಾವಣೆ ನಡೆದಾದ್ಮೇಲೆ ಗೆದ್ದು ಬಂದಿದ್ದು. ಇಲ್ಲೂ ಕೂಡ ಅಷ್ಟೇ, ಉಮೇಶ್ ಕತ್ತಿ ಅವರು ನಿಧನದ ಬಳಿಕ ನಿಖಿಲ್ ಕತ್ತಿ ಅವರು ನಿಂತ್ಕೊಳ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ. ಆಮೇಲೆ ಎಬಿ ಪಾಟೀಲ್ ಒಬ್ಬ ಸಾಮಾನ್ಯ ನಾಯಕ ಅಲ್ಲ, ಮಾಜಿ ಸಚಿವರಾಗಿದ್ದಂಥವ್ರು. ಈ ಮುಂಚೆ ಸಂಕೇಶ್ವರ ಕ್ಷೇತ್ರ ಅಂತ ಒಂದಿತ್ತು, ಆ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅಲ್ಲಿ ಸಚಿವರಾಗಿದ್ದಂಥವ್ರು. ಸಂಕೇಶ್ವರ ಕ್ಷೇತ್ರ ಹೋದ ನಂತರ ಆ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದ ಬಳಿಕ ಒಂದ್ ಕಡೆ ಯಮಕನಮರಡಿ ಮತ್ತೆ ಇಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಡಿವೈಡ್ ಆಗಿರುತ್ತೆ ಊರುಗಳು. ಸೊ ಹೀಗಾಗಿ ಅಲ್ಲಿ ನಿಂತ್ಕೊಂಡು ಬರ್ತಾ ಇದ್ದಾರೆ. ಜಸ್ಟ್ ಒಂದು 15-20 ಸಾವಿರ ಮತಗಳ ಅಂತರದಲ್ಲಿ ಸೋಲ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಫೈಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅನ್ಕೊಂಡಂತೆ ಈಸಿ ಇಲ್ಲ ಕತ್ತಿ ಫ್ಯಾಮಿಲಿಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಹಿತ್, ಹುಕ್ಕೇರಿ ಕ್ಷೇತ್ರ ಅನುಕಂಪದ ಮೇಲೆ ಗೆದ್ದು ಬಿಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರ ಫ್ಯಾಮಿಲಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ, ಅವರ ಭದ್ರಕೋಟೆ ನೋ ಡೌಟ್. ಆದ್ರೆ ಎಬಿ ಪಾಟೀಲ್ ಈ ಬಾರಿ ಎದುರಿಸ್ತಾ ಇರುವಂತ ಎಲೆಕ್ಷನ್ ಮಾತ್ರ ತುಂಬಾ ವಿಭಿನ್ನವಾಗಿದೆ. ಪಂಚಮಸಾಲಿ ವೋಟ್ ಕೂಡ ಅಲ್ಲಿ ನಿರ್ಣಾಯಕವಾಗುತ್ತೆ. ಅಲ್ಲಿ ಯಾವ ರೀತಿಯಾಗಿದೆ ಗ್ರೌಂಡ್ ರಿಯಾಲಿಟಿ ಅಂತ? ಪೃಥ್ವಿರಾಜ್, ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲ ಪಡೆಕೊಂಡಿದೆ. ಯಾಕಂತಂದ್ರೆ ಸುದೀರ್ಘವಾಗಿ 45 ವರ್ಷಗಳ ಏನೊಂದು ಕ್ಷೇತ್ರವನ್ನ ಉಮೇಶ್ ಕತ್ತಿ ಅವರು ತಮ್ಮ ಕೈಗೆ ಇಟ್ಕೊಂಡಿದ್ರು. ಆದ್ರೆ ಈ ಬಾರಿ ಅವ್ರು ಇಲ್ಲ. ಸೊ ಅವರ ಅಕಾಲಿಕ ನಿಧನದಿಂದಾಗಿ ಅವ್ರ ಪುತ್ರ ನಿಖಿಲ್ ಕತ್ತಿ ಒಂದು ಸ್ಪರ್ಧೆನ ಮಾಡ್ತಾ ಇದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕತ್ತಿ ಕುಟುಂಬಕ್ಕೆ ಈ ಒಂದು ಚುನಾವಣೆ ಸಾಕಷ್ಟು ನಿರ್ಣಾಯಕ ಹಂತವನ್ನ ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬರೀ ಅನುಕಂಪದ ಆಧಾರ, ಅದ್ರ ಜೊತೆಗೆ ಒಂದಷ್ಟು ಸಂಘ ಸಂಸ್ಥೆಗಳು ತಮ್ಮ ಕೈಯಲ್ಲಿದೆ ಅನ್ನುವಂತ ಒಂದೇ ಒಂದು ಇವರಿಗೆ ಪ್ಲಸ್ ಆಗಿದ್ರೆ, ಇತ್ತ ಉಮೇಶ್ ಕತ್ತಿ ಎಬಿ ಪಾಟೀಲ್ರಿಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ಗಳು ಇಲ್ಲೇ ಸಿಗ್ತಾ ಇದಾವೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಶತಾಯಗತಾಯ ಕಾಂಗ್ರೆಸ್ ಈ ಒಂದು ಹುಕ್ಕೇರಿ ಕ್ಷೇತ್ರವನ್ನ ಮತ್ತೆ ವಾಪಸ್ ಪಡಿಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದು ಈಗ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿದೆ. ಅದೇ ರೀತಿ ತಮ್ಮ ಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅನ್ನುವಂತ ನಿರ್ಣಾಯಕ ಒಂದು ಪಂದ್ಯ ರೀತಿ ಕತ್ತಿ ಕುಟುಂಬಕ್ಕೂ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈಗ ಎಬಿ ಪಾಟೀಲ್ ನೋಡೋದಾದ್ರೆ ಈಗಾಗಲೇ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಹಿರಿಯ ರಾಜಕಾರಣಿ, ಅದರಲ್ಲೂ ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದರು. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪಂಚಮಸಾಲಿ ಹೋರಾಟ ಆಯಿತು ಆ ಎಲ್ಲಾ ಹೋರಾಟದಲ್ಲೂ ಕೂಡ ಸಾಕಷ್ಟು ಲೀಡ್ ನ ಇವರು ತಗೊಂಡಿದ್ರು. ಸೊ ಇನ್ನು ಹುಕ್ಕೇರಿ ಕ್ಷೇತ್ರದ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಸುಮಾರು 70,000 ಲಿಂಗಾಯತ ಮತಗಳಿದ್ದಾರೆ. ಇದರಲ್ಲಿ ಸುಮಾರು 60,000ದಷ್ಟು ಪಂಚಮಸಾಲಿ ಮತಗಳೇ ಇಲ್ಲಿ. ಸೊ ಪಂಚಮಸಾಲಿ ಮತಗಳು ನಿರ್ಣಾಯಕ ಆಗಿರೋದ್ರಿಂದ ಇಡೀ ಪಂಚಮಸಾಲಿ ಮತಗಳು ಎಬಿ ಪಾಟೀಲ್ಗೆ ಬರುತ್ತವೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಅವ್ರದ್ದಾಗಿದೆ. ಅದ್ರ ಜೊತೆಗೆ ಅಹಿಂದ ಮತಗಳು ನಮಗೆ ಸಿಗ್ತವೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇಲ್ಲಿದೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಕತ್ತಿ ಕುಟುಂಬಕ್ಕೆ ಈ ಬಾರಿ ಒಂದು ಇಲೆಕ್ಷನ್ ಸಾಕಷ್ಟು ಟಫ್ ಫೈಟ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಾನು ಆ ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದಾಗ ಏನು 45 ವರ್ಷಗಳ ಕಾಲ ಕತ್ತಿ ಕುಟುಂಬ ಇಲ್ಲಿ ಆಡಳಿತವನ್ನ ಮಾಡಿತು, ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ. ಸೊ ಬೇರೆ ಕುಟುಂಬದವರು ಕೂಡ, ಬೇರೆ ರಾಜಕಾರಣಿಗಳು ಕೂಡ ಒಂದು ಅವಕಾಶ ಕೊಡಬೇಕಾಗಿತ್ತು ಬಿಜೆಪಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ಅನುಕಂಪದ ಆಧಾರದ ಮೇಲೆ ಅವ್ರಿಗೆ ಕೊಟ್ಟಿದ್ದಾರೆ, ಅನುಕಂಪ ವರ್ಕೌಟ್ ಆಗುತ್ತೆ ಅನ್ನುವಂತ ಒಂದು ಚಿಂತನೆಯನ್ನ ಬಿಜೆಪಿ ಅವ್ರು ಮಾಡಿದ್ದಾರೆ. ಸೊ ನೋಡ್ಬೇಕಾಗತ್ತೆ ಮತದಾರರು ಅನುಕಂಪಕ್ಕೆ ಕೈ ಇಡ್ತಾರ ಅಥವಾ ಕ್ಷೇತ್ರದಲ್ಲಿ ಬದಲಾವಣೆ ಬರ್ಲಿ, ಇನ್ನೊಬ್ರು ಯಾರಾದ್ರೂ ಹೊಸ ರಾಜಕಾರಣಿ ಬರ್ಲಿ ಅನ್ನುವಂತ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶರ್ಮಿತಾ, ಇಲ್ಲಿ ಅನುಕಂಪ ಒಂದೇ ವರ್ಕೌಟ್ ಆಗಲ್ಲ. ಈ ಹಿಂದೆನೂ ಕೂಡ ಕಳೆದ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಬೇಲೂರಿನಲ್ಲಿ ಅವರ ಅಂದ್ರೆ ರುದ್ರೇಶ್ ಗೌಡ್ರು ಅನ್ನೋರು ಸಾವನ್ನಪ್ಪಿರ್ತಾರೆ, ಅವರ ಕುಟುಂಬದವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸೋಲನ್ನ ಕಾಣ್ತಾರೆ. ನಾವು ಶಿರಾದಲ್ಲೇ ನೋಡ್ಬೋದು, ಅಲ್ಲಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವರ ಅನುಕಂಪ ಕುಟುಂಬಕ್ಕೆ ವರ್ಕೌಟ್ ಆಗಿರೋದಿಲ್ಲ. ಬೆಳಗಾವಿಯನ್ನೇ ನಾವು ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ ಸುರೇಶ್ ಅಂಗಡಿ ಅವರು ಸಾವನ್ನಪ್ಪದ ನಂತರ ಮಂಗಳ ಅಂಗಡಿ ಅವ್ರು ಗೆದ್ದಿರ್ಬೋದು, ಆದ್ರೆ ಅಂತರ
ನೋಡಿ ಜಸ್ಟ್ ಒಂದ್ 4-5 ಸಾವಿರ ಮತಗಳ ಅಂತರದಲ್ಲಿ ಅಷ್ಟೇ ಗೆದ್ದಿದ್ದಂತ ಹಿನ್ನೆಲೆಯಲ್ಲಿ ಇಲ್ಲ ಅನುಕಂಪವನ್ನ ಮುಂದೆ ಇಟ್ಕೊಂಡು ಹೋದ್ರೆ ಜನ ಓಟ್ ಹಾಕೋದಿಲ್ಲ. ಬಟ್ ಬೇರೆ ರೀತಿಯಾದಂತ ಲೆಕ್ಕಾಚಾರ ಬೇರೆ ಕಾಂಗ್ರೆಸ್ ಲೆಕ್ಕಾಚಾರ ಈಗ ಸವದಿ ಹೆಂಗಿದ್ರು ಬಂದಿದ್ದಾರೆ, ಆ ಭಾಗದಲ್ಲಿ ಪ್ರಭಾವ ಬೀರ್ಬೋದಾ ಅಂತೇಳಿ. ಪಂಚಮಸಾಲಿ ಅಸ್ತ್ರ ನಿಜಕ್ಕೂ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದನ್ನ ಈ ಎಲೆಕ್ಷನ್ ಅಲ್ಲಿ ನೋಡ್ಬೇಕಾಗಿದೆ.